ಪವಿತ್ರ ಗೌಡ ಜಾಮೀನಿಗೆ ನಿರಾಕರಣೆ. ಬಳ್ಳಾರಿ ಜೈಲಲ್ಲಿ ವಿಜಯಲಕ್ಷ್ಮಿ ಕಂಡು ದರ್ಶನ್ ಭಾವುಕ. ವೆಸ್ಟರ್ನ್ ಟಾಯ್ಲೆಟ್ಗೆ ಬೇಡಿಕೆ ಇಟ್ಟ ನಟ ದರ್ಶನ್. ಚಾರ್ಜ್ ಶೀಟ್ ಸಂಬಂಧ ಪರಮೇಶ್ವರ್ ಭೇಟಿಯಾದ ಎಸಿಪಿ ಚಂದನ್. ದರ್ಶನ್ ನನ್ನ ಜೊತೆ ಇದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ ಎಂದ ಸುದೀಪ್. ದರ್ಶನ್ ಭೇಟಿಗೆ ಖೈದಿಗಳಿಂದ ಒತ್ತಡ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಪವಿತ್ರ ಗೌಡಗೆ ಸೆಷನ್ಸ್ ಕೋರ್ಟ್ ಜಾಮೀನು ಕೊಡಲಿಕ್ಕೆ ನಿರಾಕರಿಸಿದೆ. ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡ ಜಾಮೀನು ನೀಡುವುದಕ್ಕೆ ಆಗಲ್ಲ ಅಂತ ಹೇಳಿದೆ. ಪವಿತ್ರ ಗೌಡ ಪರ ಸೆಬಾಸ್ಟಿಯನ್ ವಾದ ಮಂಡಿಸಿದ್ರು. ಪವಿತ್ರ ಗೌಡ ಕೊಲೆ ಮಾಡಿದ್ದಾರೆ ಅನ್ನೋದು ಕಪೋಲ ಕಲ್ಪಿತ. ಕೊಲೆಯ ಸಂಚಿನಲ್ಲಿ ಪವಿತ್ರ ಗೌಡ ಭಾಗಿಯಾಗಿಲ್ಲ. ದರ್ಶನ್ ಪವಿತ್ರ ಗೌಡ ಮನೆಗೆ ಹೋಗಿ ಕರೆದುಕೊಂಡು ಬಂದಿದ್ದಾರೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದವರು ಬೇರೆ ಆರೋಪಿಗಳು. ಎದೆಗೆ ಪೆಟ್ಟು ಬಿದ್ದ ಕಾರಣ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ. ಈ ರೀತಿ ಪವಿತ್ರ ಗೌಡ ಹಲ್ಲೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಜಾಮೀನು ವಿಚಾರದಲ್ಲಿ ಮಹಿಳೆಗೆ ವಿನಾಯಿತಿ ಇದೆ. ಹೀಗಿರುವಾಗ ಪವಿತ್ರ ಗೌಡ ಅವರ ಸಂಚು ಏನಿದೆ ಅಂತ ಹೇಳಿ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ರು. ವಾದ ಆಲಿಸಿದಂತಹ ಕೋರ್ಟ್ ಇದೀಗ ಜಾಮೀನು ಭವಿಷ್ಯವನ್ನ ಕಾಯ್ದಿರಿಸಿತ್ತು. ಆದ್ರೀಗ ಪವಿತ್ರ ಗೌಡಗೆ ಜಾಮೀನನ್ನ ನೀಡಲಿಕ್ಕೆ ನಿರಾಕರಿಸಿದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿ 3 ದಿನವಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಕೀಲರ ಜೊತೆಗೆ ಭೇಟಿಯಾಗಿದ್ದಾರೆ. ದರ್ಶನ್ ಜೊತೆಗೆ ಕೆಲಕಾಲ ಕಾನೂನು ಸಮರದ ಬಗ್ಗೆ ಚರ್ಚೆ ಮಾಡಿ ತೆರಳಿದ್ದಾರೆ. ಇನ್ನು ದರ್ಶನ್ಗೆ ವಿಜಯಲಕ್ಷ್ಮಿ ಮನೆಯಿಂದ 3 ಬ್ಯಾಗ್ನಲ್ಲಿ ತಿಂಡಿ ಹಾಗೂ ಬಟ್ಟೆಗಳನ್ನು ತಂದಿದ್ರು. ಜೈಲು ಸಿಬ್ಬಂದಿ ಪವಿತ್ರ ಗೌಡ ಅವರ ಆಧಾರ್ ಕಾರ್ಡ್ ಹಾಗೂ ಬ್ಯಾಗ್ ಪರಿಶೀಲನೆಯ ಬಳಿಕ ಬಳ್ಳಾರಿ ಜೈಲಿನ ಒಳಗೆ ದರ್ಶನ್ ಭೇಟಿಗೆ ಅನುವು ಮಾಡಿಕೊಟ್ರು. ಇನ್ನು ಪತ್ನಿ ವಿಜಯಲಕ್ಷ್ಮಿಯನ್ನ ಕಂಡು ದರ್ಶನ್ ಭಾವುಕರಾಗಿದ್ದಾರಂತೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ 2ನೇ ರಾತ್ರಿ ಕಳೆದಿದ್ದು ನಿದ್ದೆ ಇಲ್ಲದೆ ನಿನ್ನೆ ರಾತ್ರಿಯೂ ಕೂಡ ಒದ್ದಾಡಿದ್ದಾರೆ. ಜೈಲಲ್ಲಿ ಸೊಳ್ಳೆಗಳ ಕಾಟದಿಂದ ದರ್ಶನ್ ಕಂಗೆಟ್ಟಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ 24x7 ಹೈ ಸೆಕ್ಯೂರಿಟಿಯಲ್ಲಿ ದರ್ಶನ್ ಬಂಧಿಯಾಗಿದ್ದಾರೆ. ಇವತ್ತು ಬೆಳಗ್ಗೆ 460 ಗ್ರಾಂ ವಾಂಗಿಬಾತ್ ಅನ್ನ ದರ್ಶನ್ ಸೇವಿಸಿದ್ದು ಏಕಾಂಗಿಯಾಗಿಯೇ ದರ್ಶನ್ ದಿನ ಕಳೆಯುವಂತಾಗಿದೆ. ಜೈಲು ಸಿಬ್ಬಂದಿಯ ಜೊತೆಗೂ ಕೂಡ ಮಾತನಾಡದೆ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ ಬಳಿಕ 4 ಕೆಜಿ ತೂಕವನ್ನ ಕಳೆದುಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದಾಗ 107 ಕೆಜಿ ಇದ್ರು. ಆದ್ರೀಗ 103 ಕೆಜಿಗೆ ಇಳಿದಿದ್ದಾರೆ. ಒಂಟಿತನದಿಂದ ದರ್ಶನ್ ಹೊರಬಾರದೆ ಬಳ್ಳಾರಿ ಜೈಲಿನಿಂದ ಊಟಕ್ಕೂ ಹೋಗಿಕೊಳ್ಳದೆ ಸೊರಗ್ತಾ ಇದ್ದಾರೆ. ಇಂದು ಬಳ್ಳಾರಿ ಜೈಲಿಗೆ ಉತ್ತರ ವಲಯದ ಕಾರಾಗೃಹ ಡಿಐಜಿ ಶೇಷ ಭೇಟಿ ಕೊಟ್ಟರು. ಜೈಲಿಗೆ ಭೇಟಿ ಕೊಟ್ಟ ಬಳಿಕ ಪ್ರತಿಕ್ರಿಯೆ ಕೊಟ್ಟ ಅವರು, ಜೈಲಲ್ಲಿ ದರ್ಶನ್ಗೆ ವಿಶೇಷ ಆತಿಥ್ಯ ಕೊಡ್ತಾ ಇಲ್ಲ. ಎಲ್ಲಾ ಕೈದಿಗಳಂತೆ ಅವರು ಕೂಡ ಇದ್ದಾರೆ. ದರ್ಶನ್ ಕೆಲ ಬೇಡಿಕೆ ಇಟ್ಟಿರೋದಾಗಿ ಡಿಐಜಿ ಟಿಪಿ ಶೇಷ ಹೇಳಿದ್ದಾರೆ. ಬಳ್ಳಾರಿ ಜೈಲಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಜೈಲಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ದರ್ಶನ್ಗೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇದ್ದು, ಮೆಡಿಕಲ್ ರಿಪೋರ್ಟ್ ನೋಡಿದ ಬಳಿಕ ದರ್ಶನ್ ಬೇಡಿಕೆ ಪರಿಶೀಲನೆ ಮಾಡ್ತೀವಿ. ದರ್ಶನ್ ಟಿವಿ ಬೇಡಿಕೆ ಇಟ್ಟರೆ ಪರಮಾಧಿಕಾರ ಬಳಸಿ ವ್ಯವಸ್ಥೆಯನ್ನ ಮಾಡ್ತೇವೆ. ದರ್ಶನ್ ಸದ್ಯ ಬೆನ್ನು ಹಾಗೂ ಕೈ ನೋವಿನಿಂದ ಬಳಲ್ತಾ ಇದ್ದಾರೆ. ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ಒದಗಿಸಿಲ್ಲ. ಜೈಲಿನ ಪ್ರಕಾರವೇ ದರ್ಶನ್ಗೆ ಸೌಲಭ್ಯ ಒದಗಿಸಲಾಗಿದೆ ಅಂತ ಉತ್ತರ ವಲಯದ ಕಾರಾಗೃಹದ ಡಿಐಜಿ ಶೇಷ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿ ಕುಂದ್ಕೊಳ್ಳಿಕ್ಕೆ ಆಗಲ್ಲ, ನನಗೆ ಮೋಷನ್ ಮಾಡ್ಲಿಕ್ಕೆ ಆಗಲ್ಲ. ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಅಂತಿಮ ಹಂತ ತಲುಪಿದೆ. ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಪ್ರಕರಣದ ತನಿಖಾಧಿಕಾರಿ ಎಸಿಪಿ ಚಂದನ್ ಭೇಟಿಯಾಗಿದ್ದಾರೆ. ಪ್ರಕರಣ ಸಂಬಂಧ 4500 ಪುಟಗಳ ಚಾರ್ಜ್ ಶೀಟ್ ಸಮೇತ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾಹಿತಿ ನೀಡಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾಹಿತಿ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅವ್ಯವಹಾರಗಳ ಬಗ್ಗೆ 3 ಪ್ರಕರಣ ದಾಖಲಾಗಿದೆ. ತನಿಖೆಯನ್ನ ಆಗ್ನೇಯ ವಿಭಾಗದ ಡಿಸಿಪಿ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಆದಷ್ಟು ಶೀಘ್ರದಲ್ಲೇ ಹಾಕ್ತೀವಿ. ಈಗಾಗಲೇ ಚಾರ್ಜ್ ಶೀಟ್ ರೆಡಿಯಾಗಿದೆ. ಎಲ್ಲಾ ವರದಿಗಳು ಕೈ ಸೇರಿವೆ. ಕೆಲವೊಂದು ವರದಿಗಳು ಬಾಕಿ ಇವೆ. 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಿದೆ. ನಮ್ಮಲ್ಲಿರುವ ಭೌತಿಕ, ತಾಂತ್ರಿಕ ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಅಂತಿಮ ವರದಿ ತಯಾರಿಸಿದ್ದೀವಿ. ಇವೆಲ್ಲವೂ ನಮ್ಮ SPP ಸ್ಕ್ರೂಟಿನಿಯಲ್ಲಿದೆ. ಆದಷ್ಟು ಬೇಗ ಅಂತಿಮ ವರದಿ ಸಲ್ಲಿಸ್ತೀವಿ ಅಂತ ಹೇಳಿದರು. ಚಾರ್ಜ್ ಶೀಟು ಆದಷ್ಟು ಶೀಘ್ರದಲ್ಲಿ ಹಾಕ್ತೇವೆ. ಈಗಾಗಲೇ ಚಾರ್ಜ್ ಶೀಟ್ ರೆಡಿಯಾಗಿದೆ. ಎಲ್ಲ ವರದಿಗಳು ಕೈ ಸೇರಿದ್ದಾವೆ. ಕೆಲವೊಂದು ವರದಿಗಳು ಇನ್ನೂ ಬಾಕಿ ಇದ್ದಾವೆ. ಆದರೆ ನಮಗೆ 90 ದಿವಸಗಳ ಒಳಗಾಗಿ ಈ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗಿರೋದ್ರಿಂದ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಸಾಕ್ಷಿ ಆಧಾರಗಳು ಇವೆಲ್ಲದರ ಆಧಾರದ ಮೇಲೆ ಈಗಾಗಲೇ ನಾವು ಅಂತಿಮ ವರದಿಯನ್ನು ತಯಾರಿಸಿದ್ದೇವೆ. ಇಲ್ಲ ಅದ್ಯಾವುದೋ ಬೇರೆ ಕೇಸ್ನಲ್ಲಿ ಅವರು ಮಾತಾಡೋದಕ್ಕೆ ಬಂದಿದ್ದರು. ಸಮ್ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ಗಳದ್ದು ಕೇಸಲ್ಲಿ ಮಾತಾಡೋದಕ್ಕೆ ಬಂದಿದ್ರು ಅಷ್ಟೇ. ಬೇರೆ ದರ್ಶನ್ದೇನಿಲ್ಲ. ದರ್ಶನ್ ಅವ್ರು ಮಾಡ್ಕೊಳ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಹೇಳೋಕ್ಕಾಗೋದಿಲ್ಲ A1 ಮಾಡಿ ನೀವು A2 ಮಾಡಿ. ನಾವು ಯಾಕೆ ಹೇಳೋಕ್ಕಾಗುತ್ತೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಗ್ಗೆ ಸುದೀಪ್ ಮಾತಾಡಿದ್ದಾರೆ. ದರ್ಶನ್ ಅವರು ಹೊರಗಡೆ ಕರೆಸಿ ಅಂತಾನ, ನಾನು ಒಳಗಡೆ ಹೋಗ್ಲಿ ಅಂತಾನ. ದರ್ಶನ್ ಅವರಿಗೆ ಅಂತ ಫ್ಯಾನ್ಸ್ ಇದ್ದಾರೆ, ಕುಟುಂಬ ಇದೆ. ಯಾರಿಗೂ ನೋವು ಕೊಡೋದಕ್ಕೆ ಇಷ್ಟಪಡಲ್ಲ. ರಾಜಕೀಯವಾಗಿ ಮಾತಾಡ್ತಾ ಇದೀನಿ ಅಂತ ಅನ್ಕೋಬೇಡಿ. ಈ ದೇಶದಲ್ಲಿ ಇದ್ದೀವಿ ಅಂದ್ರೆ ಸರ್ಕಾರ, ಕಾನೂನಿನ ಮೇಲೆ ನಂಬಿಕೆ ಇರಬೇಕು. ತೀರ್ಪು ಕೊಡೋದಕ್ಕೆ ಕೋರ್ಟ್ ಅಂತ ಇರುತ್ತೆ ಅಂದ್ರು. ದರ್ಶನ್ ಅನ್ನೋ ಜೊತೆ ಇದ್ದಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಈಗ ಅದನ್ನು ಹೇಳಿದ್ರೆ ತಪ್ಪಾಗತ್ತೆ. ನಾವು ಸರಿ ಇಲ್ಲ.
ಅವರು ಸರಿ ಇಲ್ಲ ಅಂತಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನನ್ನ ಬರ್ತ್ಡೇಗೂ ಮುಂಚೆ ಆಗಿದ್ರೆ ನಾನು ದರ್ಶನ್ ಭೇಟಿಗೆ ಹೋಗ್ತಾ ಇದ್ದೆ ಅನ್ಸುತ್ತೆ. ಈಗ ದರ್ಶನ್ ಭೇಟಿಗೆ ಹೋಗಬೇಕು ಅಂತ ಅನಿಸ್ತಾ ಇಲ್ಲ ಅಂದರು. ಇನ್ನು ಇದೇ ವೇಳೆ ಸ್ಟಾರ್ ವಾರ್ಗಳ ನಡುವೆ ಕಿತ್ತಾಟದ ಬಗ್ಗೆ ನಟ ಕಿಚ್ಚ ಸುದೀಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಟಾರ್ ವಾರ್ ಆನ್ಲೈನ್ನಲ್ಲೇ ಫ್ರೆಂಡ್ಸ್ಗಳನ್ನೇ ಮಾಡ್ಕೊಳ್ತಾರೆ, ಅದೆಲ್ಲ ಇರಲಿ ಬಿಡಿ, ಇಲ್ಲ ಅಂದರೆ ಮಜಾ ಇರಲ್ಲ ಅಂದರು. ನಾನು ಏನು ಹೇಳ್ಬೇಕು ತುಂಬ ಇಂದ ಹೇಳಾಗಿದೆ ಸರ್. ಈಗ ಅದನ್ನೇ ಕೆದಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಯಾರ ಮನಸ್ಸನ್ನ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಹೇಳ್ತೀನಿ ಕೇಳಿ, ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ, ಅವ್ರದ್ದು ಅಂತ ಒಂದು ಕುಟುಂಬ ಇದೆ. ಕರೆಕ್ಟ್, ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗುತ್ತೆ ಬೇಡ. ಬರ್ತ್ಡೇ ಹೇಳೋಕ್ಕಿಂತ ಕೆಲವು ತಿಂಗಳಿಗೆ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ, ಮಾತಾಡ್ತಾ ಇಲ್ವೇ. ಈಗ ಕೆಲವು ಡಿಸ್ಟೆನ್ಸಸ್ ನಾವು ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ. ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದರೆ ನಾನು ಹೋಗ್ತೀನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಅನುಭವಿಸ್ತಾ ಇದ್ದ ದಾಸನನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಜೈಲಲ್ಲಿ ದಾಸನಿಲ್ಲದೆ ಪವಿತ್ರ ಗೌಡ ಒಂಟಿಯಾಗಿದ್ದು ಸಂಕಟ ಅನುಭವಿಸ್ತಾ ಇದ್ದಾರಂತೆ. 2.5 ತಿಂಗಳು ಜೈಲಿನಲ್ಲಿದ್ದ ಪವಿತ್ರ ಗೌಡ ಮೊದಲು ದರ್ಶನ್ ಬಗ್ಗೆ ಸಿಬ್ಬಂದಿಯಿಂದ ಮಾಹಿತಿ ಪಡಿತಾ ಇದ್ರು. ಆದರೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದ್ರಿಂದ ಯಾವುದೇ ಮಾಹಿತಿ ಸಿಗದೆ ಒದ್ದಾಡ್ತಾ ಇದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಕದ್ದು ಮುಚ್ಚಿಯಾದರೂ ಭೇಟಿಯಾಗಬಹುದಾಗಿತ್ತು, ಆದರೆ ಈಗ ದರ್ಶನ್ ಇಲ್ಲದೆ ಒದ್ದಾಡ್ತಾ ಇದ್ದಾರಂತೆ. ಇನ್ನು ದರ್ಶನ್ ಹಾಗೂ ಪವಿತ್ರ ಗೌಡ ಶ್ವಾನಗಳು ಈಗ ಫ್ರೆಂಡ್ಸ್ ಆಗಿವೆ. ಪವಿತ್ರ ಗೌಡ ಮನೆಯಲ್ಲಿದ್ದ ಶ್ವಾನಗಳು ದರ್ಶನ್ ಮನೆಗೆ ಶಿಫ್ಟ್ ಆಗಿವೆ. ವೈಟ್ ಫ್ರೆಂಚ್ ಬುಲ್ಡಾಗ್, ಬೆಲ್ಜಿಯನ್ ಮರಿನೋಯ್ಸ್ ತಳಿಯ ಶ್ವಾನಗಳು ಶಿಫ್ಟ್ ಆಗಿವೆ. ಪವಿತ್ರ ಗೌಡ ಮನೆಯಲ್ಲಿ ಪವನ್ ನಾಯಿಗಳನ್ನು ನೋಡ್ಕೊಳ್ತಾ ಇದ್ರು, ಆದ್ರೆ ಈಗ ನೋಡಿಕೊಳ್ಳೋದಕ್ಕೆ ಯಾರೂ ಇಲ್ಲದೆ ಸೊರಗಿದ್ವು. RR ನಗರ ಠಾಣೆ BBMP ಗಮನಕ್ಕೆ ಪೀಪಲ್ಸ್ ಫಾರ್ ಅನಿಮಲ್ ಸಂಸ್ಥೆಯ ಹರೀಶ್ ಹಾಗೂ ಲೀನಾ ಮಾಹಿತಿಯನ್ನು ನೀಡಿದ್ರು. ಬಳಿಕ ಪವಿತ್ರ ಮನೆಯಲ್ಲಿದ್ದ 2 ಶ್ವಾನಗಳು ದರ್ಶನ್ ಮನೆಗೆ ಶಿಫ್ಟ್ ಆಗಿವೆ. ಮತ್ತೊಂದು ಶ್ವಾನ ಪವಿತ್ರ ಸ್ನೇಹಿತರ ಮನೆಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ ಅವ್ರದ್ದು ಒಂದು ಕೇಸ್ ಆದ ಮೇಲೆ ಅವ್ರದ್ದು ಮತ್ತೆ ಪವಿತ್ರ ಗೌಡ ಅವ್ರ ಮನೆಯಲ್ಲಿ ಇರುವಂತ ಸಾಕು ಪ್ರಾಣಿಗಳನ್ನ ಯಾರು ನೋಡ್ಕೊಂತಿಲ್ಲ ಅಂತ ಹೇಳಿ ಕಾಳಜಿಯನ್ನ ವ್ಯಕ್ತಪಡಿಸಿರ್ತಾರೆ. ನಾವು ಇಮಿಡಿಯೇಟ್ ಆಗಿ ಮತ್ತೆ RR ನಗರ ಪೊಲೀಸ್ ಅವರಿಂದ, BBMP ಅವರಿಂದ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಅವರಿಂದ ಹೆಲ್ಪ್ ತಗೊಂಡು ಪವಿತ್ರ ಗೌಡ ಮನೆಯಲ್ಲಿ ಇರುವಂತ 2 ನಾಯಿಗಳು ದರ್ಶನ್ ಅವರ ಮನೆಗೆ ನಾವು ಶಿಫ್ಟ್ ಮಾಡಿರ್ತೇವೆ. ದರ್ಶನ್ಗೆ ರಾಜಾತಿಥ್ಯದ ಎಫೆಕ್ಟ್ ಬಳ್ಳಾರಿ ಜೈಲಿನಲ್ಲಿದ್ದ ಖೈದಿಗಳಿಗೂ ತಟ್ಟಿದೆ. ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಂತೆ ಜೈಲಿನಲ್ಲಿದ್ದ ಕ್ಯಾಂಟೀನ್ ಕ್ಲೋಸ್ ಮಾಡಲಾಗಿದೆ. ಕ್ಯಾಂಟೀನ್ ಕ್ಲೋಸ್ ಆಗಿದ್ದಕ್ಕೆ ಖೈದಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಕ್ಯಾಂಟೀನ್ನಲ್ಲಿ ಕೆಲ ವಸ್ತುಗಳನ್ನು ಖೈದಿಗಳು ಖರೀದಿ ಮಾಡ್ತಾ ಇದ್ರು, ಆದ್ರೆ ಈಗ ಕ್ಯಾಂಟೀನ್ ಕ್ಲೋಸ್ ಆಗಿರೋದ್ರಿಂದ ಖೈದಿಗಳು ಜೈಲೂಟವನ್ನೇ ತಿನ್ನಬೇಕಾದ ಪರಿಸ್ಥಿತಿ ಬಂದಿದೆ. ದರ್ಶನ್ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಖೈದಿಗಳು ದರ್ಶನ್ ಭೇಟಿ ಮಾಡಿಸುವಂತೆ ಜೈಲಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಸುಮಾರು 385 ಖೈದಿಗಳಿದ್ದಾರೆ. ದರ್ಶನ್ ಎಲ್ಲಿದ್ದಾರೆ, ಅವರ ಸೆಲ್ ಎಲ್ಲಿದೆ, ಅವ್ರು ಹೇಗಿದ್ದಾರೆ, ಊಟ ಉಪಚಾರ ವಿತರಣೆಗೆ ಬಂದ ಸಿಬ್ಬಂದಿ ಬಳಿ ದರ್ಶನ್ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಹೊರಗಂತೂ ದರ್ಶನ್ ಅವರನ್ನು ನಾವು ಭೇಟಿಯಾಗೋದಕ್ಕೆ ಆಗೋದಿಲ್ಲ, ಇಲ್ಲಾದರೂ ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಖೈದಿಗಳು ಕಿರಿಕಿರಿ ಮಾಡ್ತಾ ಇದ್ದಾರಂತೆ. ಸುಮಾರು 60ಕ್ಕೂ ಹೆಚ್ಚು ಖೈದಿಗಳು ದರ್ಶನ್ ನೋಡುವ ಅಭಿಲಾಷೆ ವ್ಯಕ್ತಪಡಿಸಿದ್ದು, ದರ್ಶನ್ ಭೇಟಿ ಮಾಡಿಸಿ, ಇಲ್ಲವಾದಲ್ಲಿ ನಮ್ಮ ಸೆಲ್ ಬಳಿಗೆ ದರ್ಶನ್ ಅವರನ್ನು ಶಿಫ್ಟ್ ಮಾಡಿಸಿ, ಆಗಲಾದರೂ ಅವರನ್ನು ನೋಡ್ತೀವಿ ಅಂತ ಖೈದಿಗಳು ಕೇಳ್ತಾ ಇದ್ದಾರೆ. ಪದೇ ಪದೇ ಖೈದಿಗಳು ದರ್ಶನ್ ನೋಡಬೇಕು ಅಂತ ಹೇಳ್ತಿರೋದು ಜೈಲು ಸಿಬ್ಬಂದಿಗೆ ಟೆನ್ಷನ್ ಹೆಚ್ಚಾಗಿದೆ. ಮೂಡಾ ಹಗರಣದ ಬಗ್ಗೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಆದೇಶದ ಸಂಬಂಧ ಹೈಕೋರ್ಟ್ನಲ್ಲಿ ಸುದೀರ್ಘ ವಾದ ಮಂಡನೆಯಾಗಿದೆ. ರಾಜ್ಯಪಾಲರ ಪರ ಸಾಲಿಸಿಟರ್ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದಾರೆ. ಸಿಎಂ ಪತ್ನಿಯ ಮೇಲೆ ಆರೋಪ ಬಂದಿದೆ, ಸಿಎಂ ಯಾವುದೇ ಶಿಫಾರಸು ಮಾಡಿಲ್ಲ ಅಂತ ಹೇಳಿದ್ದಾರೆ. ಹೀಗಿರುವಾಗ PC ಕಾಯ್ದೆ 17A ಅಗತ್ಯವೇ ಇಲ್ಲ. ರಾಜ್ಯಪಾಲರು ಎಲ್ಲಾ ವರದಿಯನ್ನ ಗಣನೆಗೆ ತೆಗೆದುಕೊಂಡಿದ್ದಾರೆ. ಯಾವುದೇ ಆಡಳಿತಾತ್ಮಕ ಆದೇಶದಲ್ಲಿ ವಿವೇಚನೆಯನ್ನ ಬಳಸಿಕೊಳ್ಳಬೇಕು. ಇದಕ್ಕೆ ಯಾವುದೇ ತೀರ್ಪುಗಳ ಸಮರ್ಥನೆಯೂ ಬೇಕಿಲ್ಲ. ರಾಜ್ಯಪಾಲರು ಎಲ್ಲವನ್ನೂ ಕೂಡ ಸಮಗ್ರವಾಗಿ ವಿವರಣೆ ಕೊಟ್ಟಿದ್ದಾರೆ. 14ರಂದೇ ಎಲ್ಲಾ ಕಡತಗಳನ್ನು ಓದಿ ನೋಟ್ಸ್ ಮಾಡಿದ್ದಾರೆ. ಸಂಪುಟ ಸಲಹೆಯನ್ನು ಪರಿಗಣಿಸಿ ವಿವರವಾದ ಪಟ್ಟಿಯನ್ನು ತಯಾರಿಸಿದ್ದಾರೆ. ಸಚಿವ ಸಂಪುಟದ ಸಚಿವರನ್ನ ಸಿಎಂ ಆಯ್ಕೆ ಮಾಡ್ತಾರೆ. ತಮ್ಮನ್ನ ನೇಮಿಸಿದ ಸಿಎಂ ವಿರುದ್ಧ ಸಂಪುಟ ನಿರ್ಣಯ ಸಾಧ್ಯವಿಲ್ಲ. ಹಾಗಾಗಿ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪಬೇಕಿಲ್ಲ ಹೇಳಿ ವಾದ ಮಂಡಿಸಿದರು. ಬಳಿಕ ದೂರುದಾರ ಪ್ರದೀಪ್ ಕುಮಾರ್ ಪರ ಪ್ರಭುಲಿಂಗ ನಾವದಿಗೆ ವಾದವನ್ನು ಮಂಡಿಸಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸುವ ವಿಚಾರವೇ ಇಲ್ಲ. ಸಿಎಂ ವಿರುದ್ಧ ಆರೋಪ ಇದ್ದಾಗ ರಾಜ್ಯಪಾಲರು ನಿರ್ಬಂಧಿಸಬಹುದು, ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪುಗಳಿದೆ. ಸಿಎಂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸವಲ್ಲ. ಸಂವಿಧಾನದ 163ರ ಅಡಿಯಲ್ಲಿ ಸಿಎಂ ಕೂಡ ಕ್ಯಾಬಿನೆಟ್ನ ಭಾಗ. ಸೆಕ್ಷನ್ 19ರ ಅಡಿಯಲ್ಲಿ ನೋಟಿಸ್ ಕೊಡ್ಲಿಕ್ಕೆ ಅವಕಾಶವಿದೆ. ಆರೋಪಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಅವಕಾಶವನ್ನು ನೀಡಬಾರದು. ನೋಟಿಸ್ ಅನ್ನು ನೀಡಿದರೆ ತನಿಖೆಯೇ ಪೂರ್ವಾಗ್ರಹಕ್ಕೊಳಗಾಗುತ್ತೆ. FIR ದಾಖಲು ಬಳಿಕವಷ್ಟೇ ಆರೋಪಿಗೆ ಪ್ರಶ್ನಿಸುವ ಹಕ್ಕಿರುತ್ತೆ. ತನಿಖೆಗೆ ಕೊಟ್ಟಂತಹ ಆದೇಶದಲ್ಲಿಯೇ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ವಾದ ಮಂಡಿಸಿದರು. ರಾಜ್ಯಪಾಲರು ಹಾಗೂ ಸರ್ಕಾರದ ಮಧ್ಯೆ ಸಂಘರ್ಷ ಜೋರಾಗಿದೆ. ಮಾಜಿ ಸಿಎಂ HD ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒತ್ತಾಯಿಸಿ DCM DK ಶಿವಕುಮಾರ್ ನೇತೃತ್ವದಲ್ಲಿ ಇಂದು ರಾಜಭವನ ಚಲೋ ಮಾಡಲಾಯಿತು.
ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಮೊದಲು ಪ್ರತಿಭಟನೆ ಮಾಡಿದರು. ಬಳಿಕ ಗಾಂಧಿ ಪ್ರತಿಮೆ ಬಳಿಯಿಂದ ಪ್ರತಿಭಟನೆ ಆರಂಭವಾಗಿದ್ದು ರಾಜಭವನದವರೆಗೆ ಪಾದಯಾತ್ರೆ ಮಾಡಿದರು. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ನ ಶಾಸಕರು, ಪರಿಷತ್ ಸದಸ್ಯರು, ಸಚಿವರು ಭಾಗಿಯಾಗಿದ್ದರು. ಪ್ರತಿಭಟನೆ ವೇಳೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ. ವಿಪಕ್ಷ ನಾಯಕರ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ಕೊಡದೇ ಇರುವ ಬಗ್ಗೆ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ರಾಜಭವನ ಚಲೋ ಹಿನ್ನೆಲೆಯಲ್ಲಿ ರಾಜಭವನ ಬಳಿ ಬ್ಯಾರಿಕೇಡ್ ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇನ್ನು ರಾಜಭವನಕ್ಕೆ ಒಳಗೆ ಪ್ರವೇಶಿಸಲು ಸಿಎಂ ಹಾಗೂ ಡಿಸಿಎಂ ಶಾಸಕರಿಗೆ ಮಾತ್ರ ಅನುಮತಿಯನ್ನ ನೀಡಿದರು. ರಾಜ್ಯಪಾಲರಿಗೆ ಡಿಸಿಎಂ ನೇತೃತ್ವದ ಕಾಂಗ್ರೆಸ್ ಶಾಸಕರ ನಿಯೋಗ ಮನವಿ ಸಲ್ಲಿಸಿದ್ದು ಬಾಕಿ ಇರುವ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯಪಾಲರು ಮನವಿ ಪತ್ರ ಸ್ವೀಕಾರ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ರಾಜಭವನ ಚಲೋ ಹಿನ್ನೆಲೆಯಲ್ಲಿ ರಾಜಭವನ, ವಿಧಾನಸೌಧ ಸುತ್ತಮುತ್ತ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಗವರ್ನರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಸಂವಿಧಾನದ ಗೌರವ, ರಾಜ್ಯಪಾಲರ ಹುದ್ದೆ, ರಾಜ್ಯಪಾಲರ ಕಚೇರಿ, ಆ ಗೌರವವನ್ನ ನೀವು ಕಾಪಾಡಿಕೊಂಡು ಇದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಕ್ಷಾತೀತವಾಗಿ ನೀವು ನಡ್ಕೊಳ್ಬೇಕು. ಆ ಪ್ರಕಾರ ಕಾನೂನನ್ನ ಉಳಿಸಬೇಕು ಅಂತ ಹೇಳಿ ನಾವು ಅವ್ರಿಗೆ ಮನವಿಯನ್ನ ಮಾಡಿದ್ದೇವೆ. ರಾಜ್ಯಪಾಲರ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ವಿಚಾರವಾಗಿ ನಾವು ರಾಜ್ಯಪಾಲರನ್ನ ಭೇಟಿಯಾಗಿಲ್ಲ. ನಾವು ಒಬ್ಬ ಮಾಜಿ ಸಿಎಂ, 3 ಮಾಜಿ ಸಚಿವರ ಪ್ರಕರಣಗಳ ಪ್ರಾಸಿಕ್ಯೂಷನ್ ಅನುಮತಿ ಅರ್ಜಿ ಬಾಕಿ ಇದೆ. ಅವುಗಳ ಇತ್ಯರ್ಥಕ್ಕೆ ಮನವಿ ಮಾಡೋದಕ್ಕೆ ಬಂದಿದ್ವಿ. ಮನವಿ ಮಾಡಿದ್ದೇವೆ. ರಾಜ್ಯಪಾಲರು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಆ ಅರ್ಜಿಗಳು ನಮ್ಮ ಬಳಿ ಇಲ್ಲ, ಇತ್ಯರ್ಥ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. 4 ಜನ ಮಾಜಿ ಸಚಿವರ ಮೇಲೆ ಚಾರ್ಜ್ ಶೀಟ್ಗೆ ಅನುಮತಿ ಕೇಳಿದ್ದಾರೆ. ಸಿದ್ದರಾಮಯ್ಯ ಕೇಸಿನಲ್ಲಿ ಅರ್ಜಿ ಕೊಟ್ಟ ತಕ್ಷಣ ಶೋಕಾಸ್ ನೋಟಿಸ್ ಕೊಟ್ಟು ಅನುಮತಿ ಕೊಟ್ಟಿದ್ದಾರೆ. ಆದರೆ ಅದು ಇನ್ನೂ ತನಿಖೆಯಾಗಿಲ್ಲ. ಆದರೆ ಉಳಿದ ಕೇಸಿನಲ್ಲಿ ಭಾಗಿಯಾಗಿರುವ ಬಗ್ಗೆ ತನಿಖೆಯಾಗಿದೆ. ಗವರ್ನರ್ ಆಫೀಸ್ ರಾಜಕೀಯ ಕಚೇರಿ ಆಗಬಾರದು. ರಾಜ್ಯಪಾಲರ ಪೀಠ ನ್ಯಾಯಾಲಯದ ಪೀಠ ಇದ್ದ ಹಾಗೆ ಅಂತ ಹೇಳಿದರು. ರಾಜ್ಯಪಾಲರ ಬಳಿ ಇದ್ದ 4 ಅರ್ಜಿಗಳು ಇತ್ಯರ್ಥ ಆಗಿದೆಯಾ? ಕಾಂಗ್ರೆಸ್ ನಿಯೋಗಕ್ಕೆ ಅರ್ಜಿ ಇತ್ಯರ್ಥ ಮಾಡಿದ್ದೀನಿ ಅಂತ ಹೇಳಿದ್ರ ರಾಜ್ಯಪಾಲರು ಅನ್ನೋ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಏನ್ ಮಾಡಿದ್ದಾರೆ? ರಿಜೆಕ್ಟ್ ಮಾಡಿದ್ದಾರಾ? ಒಳಗೆ ನಡೆದಿರೋದನ್ನ ಹೇಳೋದಕ್ಕೆ ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಅವರು ನಮ್ಮ ಹತ್ರ ಏನು ಇಲ್ಲ, ನಾನೆಲ್ಲ ವಾಪಸ್ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಕೂಡ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಸೊ ಅವ್ರಿಗೆ ನಾವು ಹೇಳಿದ್ದೇವೆ, ಇದ್ರ ಬಗ್ಗೆ ನೀವು ಮಾಡಬೇಕು ಅಂತ. ನಾವು ಅದನ್ನು ರೀಚೆಕ್ ಮಾಡ್ತೀವಿ. ಅದನ್ನು ನನ್ನ ಮಾತ್ರ ಯಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜನೋ ಸುಳ್ಳು, ಕಳಿಸಿರೋದು ನಿಜನೋ ಸುಳ್ಳು, ಅದೆಲ್ಲ ಕೂಡ ನಾವು ಅದನ್ನೆಲ್ಲ ನಮ್ದು ಬೇರೆ ಲೆವೆಲಲ್ಲಿ ಅದೇ ಕೆಲವು ಕ್ಲಾರಿಫಿಕೇಶನ್ ಕೇಳಿರ್ಬೋದು, ಅದೆಲ್ಲ ನಾವೆಲ್ಲ ರೀಚೆಕ್ ಮಾಡ್ತೀವಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಕಾಂಗ್ರೆಸ್ ರಾಜಭವನ ಚಲೋಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜಭವನ ಚಲೋ ಬದಲು ಮೂಡಾ ಚಲೋ ಮಾಡಬೇಕು. ಮೂಡಾ ತನಕ ಪಾದಯಾತ್ರೆ ಮಾಡಿ ತಪ್ಪಾಗಿದೆ ಅಂತ ಒಪ್ಪಿಕೊಳ್ಳಬೇಕು ಅಂತ ಹೇಳಿದರು. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಸಿದ್ದರಾಮಯ್ಯ ಕಾನೂನು ಸಮರ ನಡೆಸಲಿ ಅಂತ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬೇರೆಯವರೆಲ್ಲ ಅವರವರ ಪ್ರಕರಣಗಳಲ್ಲಿ ಕಾನೂನು ಹೋರಾಟ ಮಾಡ್ತಿದಾರಲ್ಲ, ಡಿಕೆಶಿ ವಿರುದ್ಧವೂ ಪ್ರಕರಣಗಳಿವೆ. ಅವರು ಸಿದ್ದರಾಮಯ್ಯನವರಂತೆ ಪ್ರತಿಭಟನೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಕಾನೂನು ಹೋರಾಟ ಮಾಡಲಿ ಎಂದರು. ಇನ್ನು ರಾಜಭವನ ಚಲೋಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕೂಡ ಟೀಕೆ ಮಾಡಿದ್ದಾರೆ. ನಾವು ಮಾಡಿದರೆ ಬಂಧನ ಮಾಡ್ತಾರೆ, ಇವರು ರಾಜಭವನ ಚಲೋ ಮಾಡಬಹುದು. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನೈತಿಕತೆ ಇಲ್ಲ, ಅವರ ವರಿಷ್ಠರಿಗೂ ನೈತಿಕತೆ ಇಲ್ಲ. ಅಧಿಕಾರ ದುರ್ಬಳಕೆ ಮಾಡಿ ಸಿದ್ದರಾಮಯ್ಯ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾರೆ. ಮೊದಲು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಆಗ್ರಹಿಸಿದರು. ರಾಜಭವನ್ ಚಲೋ ಯಾಕೆ ಮಾಡ್ತೀರಿ ನೀವು? ರಾಜಭವನ್ ಚಲೋ, ಮೂಡಾ ಚಲೋ ಮಾಡ್ತೀರಿ ನೀವು. ಅಕ್ರಮವಾಗಿ ಬೇರೆ ನಾನು ಸೈಟ್ ತೊಗೊಂಡಿದ್ದೀನಿ, ಬೇರೆದವರಿಗೂ ಸೈಟ್ ಕೊಟ್ಟಿದ್ದೀನಿ, ನನ್ನ ತಪ್ಪಾಗಿದೆ ಅಂತ ಹೇಳ್ಕೊಂಡು ಮೂಡಾಕ್ಕೆ ಒಂದು ಕೈ ಮುಗಿದು ಅಲ್ಲೇ ಕ್ಷಮೆ ಕೇಳಿ ಮೂಡಾ ಚಲೋ ಮಾಡಲಿ. ಅವರು 106 ಜನಗಳ ಮೇಲೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರೆಲ್ಲ ಹೆಂಗೆ ನಡ್ಕೊಂಡಿದ್ದಾರೆ ಅವಾಗ? ಈಗ ಡಿ ಕೆ ಎಲ್ಲ ಎದುರಿಸ್ತಾ ಇಲ್ಲ. ಅವ್ರೇನು ಪ್ರತಿಭಟನೆ ಮಾಡಿದ್ರು? ಡಿ ಕೆ ಅವರು ಕಲ್ಲು ಬಂಡೆ ಥರ ಹೋರಾಟ ಮಾಡ್ತಾವ್ರು, ಮಾಡಲಿ ಇವರೂ. ಬಿಜೆಪಿ ಮೂಢ ಅಸ್ತ್ರದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಕೋವಿಡ್ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ. ಕೋವಿಡ್ ವೇಳೆ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನಡೆದ ಅವ್ಯವಹಾರದ ಬಗ್ಗೆ ಇಂದು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನಿಯೋಗ ಸಿಎಂ ಸಿದ್ದರಾಮಯ್ಯಗೆ ವರದಿ ಸಲ್ಲಿಸಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಮುಂದೂಡಿಕೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ವೇಳೆ ಹಗರಣ ಆರೋಪದ ಬಗ್ಗೆ ತನಿಖೆ ನಡೆಸೋಕೆ ಜಸ್ಟಿಸ್ ಕುನ್ನಾ ನೇತೃತ್ವದಲ್ಲಿ ಕಾಂಗ್ರೆಸ್ ತನಿಖಾ ಆಯೋಗ ರಚಿಸಿತ್ತು. ಹಗರಣದ ತನಿಖೆ ಕುರಿತು ವರದಿ ಸಲ್ಲಿಕೆಗೆ ಸಿದ್ದರಾಮಯ್ಯ ಸರ್ಕಾರ ಸೂಚಿಸಿತ್ತು. ವೆಂಟಿಲೇಟರ್, ಆಕ್ಸಿಜನ್ ಉಪಕರಣಗಳ ಖರೀದಿ, ನಿರ್ವಹಣಾ ಲೋಪ, ಟೆಸ್ಟ್ ಕಿಟ್ಗಳ ಖರೀದಿ ಮತ್ತು ಸಂಗ್ರಹಣೆಯಲ್ಲಿ ಲೋಪ ಆರೋಪ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿ ವರದಿ ಕೊಡೋದಕ್ಕೆ ಸೂಚನೆ ಕೊಟ್ಟಿತ್ತು. ಆದರೆ ಈಗ ಮುಂದೂಡಿಕೆ ಮಾಡಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಶಾಸಕ ಅಶ್ವಥ್ ನಾರಾಯಣ್, 15 ತಿಂಗಳಾದ್ರೂ ಅವರು ಮಧ್ಯಂತರದಲ್ಲೇ ಇರೋದು ಬೇಡ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯವರು ವರದಿ ಕೊಟ್ಟಿದ್ದಾರೆ. ಏನಿದೆ ಅದು ಸ್ಪಷ್ಟವಾಗಿ ಬರಲಿ. ಆರೋಪ ಆಪಾದನೆ ಲೋಪದೋಷ ಇದ್ರೂ ಬರಲಿ, ನಮ್ದೇನು ಅಭ್ಯಂತರ ಇಲ್ಲ. ಸರ್ಕಾರ ಸ್ಪಷ್ಟ ನಿಲುವು ತೆಗೆದುಕೊಂಡು ಕೆಲಸ ಮಾಡಲಿ ಅಂದ್ರು. 15 ತಿಂಗಳಾಗಿದೆ, ಇನ್ನ ಮಧ್ಯಂತರ ಇರಲ್ಲೇ ಇರೋದು ಬೇಡ. ಏನಿದೆ ಭಾಳ ಸ್ಪಷ್ಟವಾಗಿ ಬರಲಿ. ಆಪಾದನೆ, ಏನೇ ಲೋಪದೋಷಗಳು ಏನೇ ಇದ್ರೂ ಜನಪರವಾಗಿ ಜನರ ಹಿತ ಕಾಪಾಡುವಂಥದ್ದು ಪ್ರತಿಯೊಂದು ರಾಜಕೀಯ ಪಕ್ಷದ ಕರ್ತವ್ಯ ಆಗಿದೆ.
ಅವ್ರ ಮೇಲೂ ಹಾಗೆ ಕೆಲಸ ಮಾಡಲಿ, ಇನ್ನೊಬ್ಬರ ಮೇಲೂ ಹಾಗೆ ಮಾಡಲಿ.